ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇನೆ. ರಾಯರ ಭಕ್ತರು ಅಂದಮೇಲೆ ರಾಯರ ಭಕ್ತರಿಗೆ ಕಷ್ಟ ಇಲ್ಲ ಅಂತಿಲ್ಲ, ನೋವು ಇಲ್ಲ ಅನ್ನೋದಿಲ್ಲ, ಸಮಸ್ಯೆಗಳು ಬರೋದೇ ಇಲ್ಲ ಅನ್ನೋದಿಲ್ಲ. ಅದಕ್ಕೆ ಪ್ರತಿಯೊಬ್ಬರು ರಾಯರ ಹತ್ರ ಕೇಳೋದು, ಕಷ್ಟಗಳು ಬಂದರೂ ನಿಭಾಯಿಸಿಕೊಳ್ಳುವಂಥ ಶಕ್ತಿಯನ್ನು ಕೊಡು, ಸಮಸ್ಯೆಗಳು ಬಂದಾಗ ಅದಕ್ಕೆ ಪರಿಹಾರ ಏನಿದೆ ಅಂತ ಯಾವ್ದಾರ ಮೂಲಕ ಸೂಚನೆಯನ್ನು ಕೊಡು ಅಂತ ಬೇಡ್ತಾನೆ ಇರ್ತೀವಿ ಅಲ್ವಾ. ಅದು ಬರದೇ ಇರಕ್ಕಂತೂ ಸಾಧ್ಯನೇ ಇಲ್ಲ. ಮನುಷ್ಯರಾಗಿ ಹುಟ್ಟಿದ್ದೇವೆ ನಾವು. ಮನುಷ್ಯರಾಗಿ ಹುಟ್ಟಿದ ಮೇಲೆ ಈ ರೀತಿ ಸಮಸ್ಯೆಗಳು ಕಷ್ಟಗಳು ಇರುವಂಥದ್ದೇ. ಅದ್ರ ಜೊತೆಗೆ ಸುಖನೂ ಸಹಿತ ಕೊಡ್ತಾರೆ ರಾಯರು. ರಾಯರಿದ್ದಾರೆ ಅನ್ನೋ ಒಂದು ನಂಬಿಕೆ ಛಲ ನಮ್ಮಲ್ಲಿ ಗಟ್ಟಿಯಾಗಿರುತ್ತೆ. ಹಾಗೆ ಒಬ್ಳು ಹೆಣ್ಮಗಳು ಪಾಪ ರಾಯರ ಭಕ್ತರಂದ್ರೆ ಸಾಕು, ಯಾರಿಗಾದ್ರೂ ನೋವಾಗಿದೆ ಅಂದ್ರೆ ಸಾಕು, ಪಾಪ ಅಲ್ಲಿಗೆ ಹೋಗ್ತಾಳೆ, ತನ್ನ ಕೈಲಾದ ಸಹಾಯವನ್ನ ಮಾಡ್ತಾಳೆ. ಸಹಾಯ ಮಾಡಿಸ್ಕೊಂಡವರು ಮರುದಿನ ಸಿಕ್ಕಿದ್ರು ಮಾತಾಡ್ಸೋದಿಲ್ಲ ಬಿಡಿ, ಅದು ಪ್ರಶ್ನೆ ಬೇರೆ. ಹೇಳ್ಕೊಳ್ತಾಳೆ, ಅಮ್ಮ ಇಷ್ಟು ಇದು ಮಾಡ್ತೀನಿ, ಆದರೂ ನನ್ನನ್ನು ತಿರ್ಗಾ ಅವರು ಮಾತಾಡ್ಸೋದಿಲ್ಲ, ಅದು ಯಾಕೆ ಅಂತ ಗೊತ್ತಿಲ್ಲ ಅಮ್ಮ ಅಂತ ನಾನು ಹೇಳಿದೆ. ರಾಯರೇ ಹೇಳಿದ್ದಾರೆ, ಬೇಡ ಬಿಟ್ಬಿಡು ಅವರನ್ನ, ಅವ್ರ ಸಹವಾಸ ಬಿಟ್ಬಿಡು ಅಂತ ರಾಯರೇ ತೋರಿಸ್ಕೊಡ್ತಾ ಇದ್ದಾರೆ ಕಣೆ ನಿನಗೆ ಅದಕ್ಕೆ ಹಾಗಾಗತ್ತೆ ಅಂತ. ಆದರೂ ಮನಸ್ಸು ನೋಡಿ ಅಮ್ಮ, ಒಬ್ಬರು ನಮ್ಗೆ ನೋವು ಕೊಟ್ಟಾಗ ಇನ್ನೊಬ್ರಿಗೆ ಸಹಾಯ ಮಾಡಬಾರ್ದು ಅಂದ್ಕೋತೀವಿ, ಆದರೆ ಮತ್ತೇನೋ ಮನಸ್ಸು ಮಿಡಿಯುತ್ತಮ್ಮ. ಮತ್ತೊಬ್ರಿಗೆ ಏನಾದರೂ ನೋವು ಕಷ್ಟ ಅಂದಾಗ ಏನಮ್ಮ ಮಾಡೋದು ಇದನ್ನಂದು, ಏನು ಮಾಡೋಕ್ಕಾಗಲ್ಲ. ಇದು ನಮಗಿರುವಂಥ ಅಭ್ಯಾಸ. ಅಷ್ಟು ಸುಲಭವಾಗಿ ಅದು ಹೋಗುವಂಥದ್ದು ಅಲ್ಲ. ಮಾಡಬೇಕು ಅಂದ್ಕೊಳ್ತೀವಿ, ಅಯ್ಯೋ ಹೀಗೆ ಮಾಡ್ತಾರಲ್ವಾ, ನಾವು ಹೀಗೆ ಮಾಡಬೇಕು ಅಂದ್ಕೋತೀವಿ, ಆದರೆ ಅದು ಆಗಲ್ಲ, ಅದು ಮಾಡೋಕ್ಕೆ ಬಿಡಲ್ಲ ರಾಯಿರೋದು. ಎಲ್ಲರಿಗೂ ಇರಲ್ಲ ಆ ಗುಣ, ಅದು ಅಪರೂಪದವ್ರಿಗೆ ಮಾತ್ರ. ಎಷ್ಟೋ ಜನ ಮತ್ತೊಬ್ಬರು ಇದಾಗುವುದನ್ನು ಹೊಟ್ಟೆ ಕಿಚ್ಚು ಮಾಡ್ತಾರೆ, ಇನ್ನು ಕೆಲವ್ರಿಗೆ ಹೊಟ್ಟೆ ಕಿಚ್ಚು ಮಾಡೋಕ್ಕೆ ಆಗಲ್ಲ, ಯಾಕಂದರೆ ಒಳ್ಳೇದಾಗ್ಲಿಯಪ್ಪ ಅಂತಾನೆ ಹೇಳ್ತಾರೆ. ಹಾಗಾಗಿ ಏನು ಮಾಡೋಕ್ಕಾಗಲ್ಲ, ಅದು ದೇವ್ರು ಕೊಟ್ಟಂಥ ಒಳ್ಳೆ ಗುಣ ನಿನಗೆ ಅಂತಲೂ ಹೇಳಿದೆ. ಆದರೆ ಆ ಹೆಣ್ಣು ಮಗಳಿಗೆ ಬಂದಿರುವಂಥ ಕಷ್ಟ ಪಾಪ ಒಂದೆರಡು ಕಷ್ಟಗಳಲ್ಲ. ಒಂದು ಗಾಡಿಯನ್ನು ಮಾಡ್ತಾರೆ ಪಾಪ ಗಂಡ. ಗಾಡಿ ಒಂದು ಚೆನ್ನಾಗಿ ಸಂಪಾದನೆ ಮಾಡ್ತಾ ಇರುವಾಗಲೇ ಇದ್ದಕ್ಕಿದ್ದಂತೆ ಒಂದು ದಿವಸ ಸ್ಟಾರ್ಟ್ ಮಾಡುವಾಗ ಅಲ್ಲಿ ಬೆಂಕಿ ಏಳುತ್ತೆ ಆ ಗಾಡಿಯೊಳಗೆ. ಪಾಪ ಕಲ್ಕಣಿ ಅಂತ ಮಾಡ್ತಾರೆ, ಮಷೀನ್ ಯಾರೋ ಕದ್ಕೊಂಡು ಹೋಗ್ತಾರೆ, ಯಾರೋ ಒಂದು ಕದ್ಕೊಂಡು ಹೋಗ್ತಾರೆ, ಇನ್ನೊಂದೇನೋ ಮಾರ್ತಾರೆ ಪಾಪ. ಅದು ಮಾರಿದಾಗ ಅದಕ್ಕೆ ಸರಿಯಾದ ಹಣನೇ ಕೊಡೋದಿಲ್ಲ, ಏನೇನೋ ಅಲ್ಲಾಗಿ ಪಾಪ ಹೆಣ್ಮಗಳಿಗೆ ತುಂಬ ಕಷ್ಟ ಆಗುತ್ತೆ. ಎಲ್ಲಿವರೆಗೆ ಆ ಹೆಣ್ಮಗಳಿಗೆ ಕಷ್ಟ ಆಗುತ್ತೆ ಅಂದರೆ ಶಾಲೆ ಫೀಸ್ ಸಹಿತ ಕಟ್ಟೋಕ್ಕಾಗದೆ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಹಾಕ್ಲಿಕ್ಕೆ ಹೋಗ್ತಾರೆ. ಈಗ ಏನಾಗಿದೆ, ಒಂದು ಮಗುವನ್ನು ಹಾಕೋಣ, ಇನ್ನೊಂದು ಮಗು ಬೇಡ ಅಂತ ಅನಿಸುತ್ತೆ, ಸರ್ಕಾರಿ ಶಾಲೆಗೆ ಹಾಕೋಣ ಅಂತ ಅಂದ್ಕೊಂಡ್ರೆ ಎಲ್ಲ ತಾಯ್ದಿಗಳು ಹೆಚ್ಚಾಗಿ ನನ್ನ ಮಕ್ಕಳು ಇಂಗ್ಲೀಷ್ ಕಲಿಬೇಕು, ಮಾತಾಡಬೇಕು ಅನ್ನೋದೊಂದು ಆಸೆ ಎಲ್ಲರಲ್ಲೂ ಇರುತ್ತೆ. ಆದರೆ ಆ ಮಕ್ಕಳು ಇಬ್ಬರು ಅಳಕ್ಕೆ ಶುರು ಮಾಡಿಬಿಡ್ತಾರೆ, ತುಂಬ ದುಃಖ ಮಾಡ್ತಾರೆ, ನಾವು ಇಲ್ಲಿರೋದಿಲ್ಲ. ಯಾಕಂದರೆ ಅವರು ಇಲ್ಲಿ ಬಂದಾಗ ಫ್ರೆಂಡ್ಸೇ ಬೇರೆ ಆಗಿರ್ತಾರೆ, ಅಲ್ಲಿ ಫ್ರೆಂಡ್ಸ್ ಬೇರೆ ಆಗಿರ್ತಾರೆ, ಅಲ್ಲಿ ಎಷ್ಟೋ ವರ್ಷದಿಂದ ಒಟ್ಟಾಗಿರ್ತಾರೆ. ಈಗ ಎಕ್ಕದಮ್ ಇಲ್ಲಿ ತಂದು ಹಾಕಿದಾಗ ಅವ್ರಿಗೆ ಕಷ್ಟ ಆಗುತ್ತೆ. ಅದು ಮೊದಲೇ ಕನ್ನಡ ಮೀಡಿಯಮ್ ಆದರೆ ಅವ್ರಿಗೆ ಅಷ್ಟು ಕಷ್ಟ ಆಗಲ್ಲ. ಆಗ ಇನ್ನೇನು ಮಾಡ್ಲಪ್ಪ ರಾಯರೇ ಅಂತೇಳಿ ರಾಯರ ಹತ್ರ ತುಂಬ ಅಳ್ತಾರೆ ಅವರು. ಹಾಗೆ ರಾಯರ ಹತ್ರ ಅಳೋದು ತುಂಬ ಕಡಿಮೆ ಅಂತೆ ಅವರು. ಅವಾಗ ರಾಯರ ಹತ್ರ ಒಂದು ದಿವಸ ಕೂತ್ಕೊಂಡು ತುಂಬ ಅಳ್ತಾರಂತೆ, ಯಾಕೆ ನನ್ನನ್ನು ಈ ಪರಿಸ್ಥಿತಿಗೆಲ್ಲ ತಂದುಬಿಟ್ಟೆ, ನೀವೇ ಮಾಡಿರೋದು, ಇದು ಸುಖ ಕೊಡೋದು ನೀವೇ, ಕಷ್ಟ ಕೊಡೋದು ನೀವೇ, ಮಕ್ಕಳು ಈ ರೀತಿ ಅಳ್ತಾ ಇದ್ದಾರೆ, ನನ್ನ ಮಕ್ಕಳು ಅಲ್ಲಿ ಸ್ಕೂಲಿಗೆ ಹೋಗೋದಿಲ್ಲ ಅಂತ ಇದ್ದಾರೆ, ನಾನು ಏನು ಮಾಡಲಿ ತಂದೆ ಅಂತ ಅಳ್ತಾ ಇರುವಾಗಲೇ ಏನೋ ಗೊತ್ತಿಲ್ಲ, ಅತ್ತೆಗೆ ಆಶ್ರಯವನ್ನು ಕೊಟ್ಟವರು ಅವರು. ಎಲ್ಲರೂ ಕೈ ಬಿಟ್ಟಾಗ ಅತ್ತೆಗೆ ಆಶ್ರಯವನ್ನು ಕೊಟ್ಟಂಥ ಹೆಣ್ಣು ಮಗಳು. ಹಾಗಾಗಿ ಅತ್ತೆ ಅವಾಗ ಏನು ಮಾಡ್ತಾರೆ, ಅದು ನೋಡೋಕ್ಕಾಗದೆ ಬೇಡ ಮತ್ತು ಪುನಃ ತೊಗೊಂಡು ಬಾ, ಬೇಕಾದರೆ 7ನೇ ಕ್ಲಾಸಿನ ನಂತರ ಬೇಕಾದರೆ ಇಂಗ್ಲೀಷ್ ಮೀಡಿಯಮ್, ಕನ್ನಡ ಇಂಗ್ಲೀಷ್ ಮೀಡಿಯಮ್ಗೆ ಹಾಕಿರಂತ್ರಿ ಅಂತ ಹೇಳಿ ಎಷ್ಟು ಹಣ ಇದೆ ಅಷ್ಟು ಹಣನ ತಾನೇ ಕಟ್ಟುತ್ತಾರೆ, ಅತ್ತೆನೇ ಕಟ್ತಾರೆ ಪಾಪ. ಇಂಥ ಅತ್ತೆದಗಳು ಸಿಗಬೇಕಿದ್ರೆ ಪುಣ್ಯ ಮಾಡಿ ಬಂದಿರಬೇಕು ಬಿಡಿ, ಇಲ್ಲಾಂದರೆ ಕಷ್ಟ. ಇದು ಇದ್ರೂ ಕೊಡದೇ ಇರುವಂಥ ಕಾಲ ಇವತ್ತು. ಅಂತ ತನಗೆ ಬೇಕು, ತನ್ನ ಹೆಣ್ಮಕ್ಳಿಗೆ ಬೇಕು ಅಂತ ಕಾಯೋದೇ ಜಾಸ್ತಿ. ಅಂಥದ್ರಲ್ಲಿ ಪಾಪ ಅತ್ತೆನೇ ಸಹಾಯ ಮಾಡ್ತಾರೆ. ಮರುದಿವಸ ಅದು ರಾಯರ ಹತ್ರ ಕೇಳಿ ಪ್ರಾರ್ಥನೆಯನ್ನು ಮಾಡಿ ಹತ್ತ ಮೇಲೆ ಅತ್ತೆನೇ ಸಹಾಯ ಮಾಡಿ ಮಕ್ಕಳನ್ನ ಮತ್ತೆ ಇಂಗ್ಲೀಷ್ ಮೀಡಿಯಮ್ಗೆ ಆ ಹೆಣ್ಮಗಳು ಹಾಕ್ತಾಳೆ. ಆದರೆ ಇನ್ನೊಂದು ಸಮಸ್ಯೆ ಅಂದರೆ ಮನೆ ಕಟ್ಟಲಿಕ್ಕೆ ಹಾಕಿದ್ದಾರೆ ಪಾಪ, ಮನೆ ಕಟ್ಟಕ್ಕೆ ಹಾಕಿ 7 ವರ್ಷ ಆದರೂ ಅದು ಪೂರ್ತಿ ಮಾಡೋಕ್ಕಾಗಿಲ್ಲ. ಬಹುಶಃ ಅದಕ್ಕೆ ಲೋನ್ ಬೇಕು. ಆ ಲೋನಿಗೋಸ್ಕರ ಅರ್ಜಿ ಹಾಕಿದಾಗಲೆಲ್ಲ ಏನಾಗುತ್ತೆ, ಯಾರಾದರೂ ಒಬ್ರು ಸಹಿ ಹಾಕಕ್ಕೆ ಬರೋದಿಲ್ಲ. ಅಂದರೆ ಅವರು ಕುಟುಂಬದ್ದು RTC ಅದು, ಇವರದ್ದೇ RTCಯನ್ನು ಇದು ಮಾಡೋಣ ಅಂದರೆ 3 ವರ್ಷ ಆಯಿತು, RTCಯ ಯಾವ ಒಂದು ಸುಳಿವೂ ಇಲ್ಲ.
ಯಾವಾಗ ಫೋನ್ ಮಾಡಿ ಕೇಳಿದ್ರು ಇಲ್ಲ ಬರುತ್ತೆ ಈಗ ಬರುತ್ತೆ ಆಗ ಬರುತ್ತೆ ಆಗಿಲ್ಲ 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 ಅಂತ 3 ವರ್ಷದಿಂದ ದೂಡ್ತಾನೆ ಇದ್ದಾರೆ. ಹಾಗಾಗಿ ಇವ್ರ ಕೈಯಲ್ಲಿ ಇವ್ರ ಸ್ವಂತ RTC ಇಲ್ಲ. ಸಂಬಂಧಿಕರ RTC ತಗೊಂಡೋದ್ರೆ ಒಬ್ಬೊಬ್ರಿಗೆ ಒಂದೊಂದು ಥರದ ಹೊಟ್ಟೆ ಕಿಚ್ಚು. ಯಾಕೆ ಅವಳಿಗೆ ಯಾಕೆ ಸಹಿ ಹಾಕಬೇಕು, ಹಾಕಬಾರ್ದು ಅಂತೇಳಿ ಈ ರೀತಿಯೆಲ್ಲ ಅಭಿಪ್ರಾಯ ಎಲ್ಲ ಮಾಡಿಕೊಂಡು ಅಂತೂ ಒಂದು ಸಲ ಹೋಗಿ ಲೋನ್ ಸ್ಯಾಂಕ್ಷನ್ ಆಗಿದ್ದು, ಒಂದು ಸಲ ಕ್ಯಾನ್ಸಲ್ ಆಯಿತು, ಮತ್ತಾರೋ ಮತ್ತೇನೋ ಮಾಡಿದ್ರು, ಏನೋ ಅಂತೂ ಆಗಿ ಕೊನೆಗೆ ಅಂತೂ ಈಗ ಮತ್ತೆ ಅದೇ RTCಯನ್ನು ತಗೊಂಡು ಹೊರಟಾಗ ಸೀದಾ ಬಂದಿದ್ದು ರಾಯರ ಮಠಕ್ಕೆ. ಸ್ವಲ್ಪ ಹೆಲ್ಪ್ ಮಾಡಿದ್ರು ಎಲ್ಲ. ರಾಯರ ಮಠಕ್ಕೆ ಬಂದು ಆವಾಗ ಏನು ಮಾಡ್ತಾರೆ, ರಾಯರಲ್ಲಿ ಒಂದು ಪ್ರಾರ್ಥನೆಯನ್ನು ಇಡ್ತಾರೆ. ನೋಡಪ್ಪ, ಎಷ್ಟು ಸಲ ಲೋನ್ ಸ್ಯಾಂಕ್ಷನ್ ಆಗಿ ವಾಪಸ್ ಬಂದುಬಿಟ್ಟಿದೆ, ಆದರೆ ನನಗೆ ಮನೆ ಬೇಕಪ್ಪ, ಎಷ್ಟು ವರ್ಷ ಆಯ್ತಪ್ಪ ಮನೆ ಕಟ್ಟಿಟ್ಟು, ನೀನು ಕಾಣಿಸ್ತಾನೆ ಇಲ್ವಾ ರಾಯರೇ ನಿಮಗೆ, ನನಗೆ ಏನು ಗೊತ್ತಿಲ್ಲ, ನಾನು ನಿಮ್ಮೇನು ಭಾರ ಹಾಕಿ ನಾನಿವತ್ತು ಲೋನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲಿ ಯಾವ ರೀತಿ ಪ್ರಾಬ್ಲಮ್ಮು ಬರಬಾರ್ದು ಅಷ್ಟೇ ನಾನು ಬೇಡೋದು ಅಂಥೇಳಿ ಅಷ್ಟು ಜವಾಬ್ದಾರಿಯನ್ನು ರಾಯರಿಗೆ ಹಾಕಿ ತೊಗೊಂಡು ಹೋಗ್ತಾರೆ. ಹೋಗುವಾಗ ನನಗೆ ಫೋನ್ ಸಹಿತ ಮಾಡ್ತಾರೆ ಅವರು, ಅಮ್ಮ ಹೋಗ್ತಾ ಇದ್ದೀನಿ ನಾನು, ಅಕ್ಕ ಅಂತಾರೆ ನನಗೆ, ಅಕ್ಕ ನಾನು ಹೋಗ್ತಾ ಇದ್ದೀನಿ, ಲೋನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಕ್ಕ ಬ್ಯಾಂಕಿಗೆ ಅಂತ ಹೇಳ್ತಾರೆ. ಹಾಗೆ ಸರಿ ಹೋಗ್ಬಾ ಅಮ್ಮ, ರಾಯರಿದ್ದಾರೆ ಹೆದರಬೇಡ ಅಂತೇಳಿ ನಾನು ಹೇಳ್ತೀನಿ. ಹಾಗೆ ಲೋನ್ ಆಗುತ್ತೆ, ಲೋನಿಗೆಲ್ಲ ಇದಾಗಿದೆ, ಲೋನ್ ಇಂತಿಷ್ಟು ದಿವಸದ ಮೇಲೆ ಬನ್ನಿ, ಲೋನ್ ಆಗಿರುತ್ತೆ ನಿಮಗೆ ಅಂತ ಹೇಳ್ತಾರೆ. ಹೇಳಿದ ಮೇಲೆ ಸರಿ ಹೊರಡ್ತಾರೆ ಅವರು. ಇನ್ನೇನು ಬ್ಯಾಂಕಿಂದ 4 ಮೆಟ್ಲು ಇಳಿದಿದ್ದಾಗ ಆವಾಗ ಒಂದು ಫೋನ್ ಬರುತ್ತೆ ಅವರಿಗೆ. ನೋಡಿ ಎಂಥ ಮಿರಾಕಲ್ ಅಂತ, ನಿಮ್ಮ RTC ರೆಡಿ ಆಗಿದೆ. ಎಷ್ಟು ಖುಷಿ ಆಯಿತು ಅಂದರೆ ಹೆಣ್ಮಗಳಿಗೆ ಕಣ್ಣಲ್ಲಿ ನೀರೇ ಬಂದುಬಿಡ್ತಂತೆ. ಈಗಷ್ಟೇ ರಾಯರ ಮಠಕ್ಕೆ ಹೋಗಿ ನಾನು ಕೇಳ್ಕೊಂಡು ಬಂದಿದ್ದೆ, ನನಗೆ ಯಾವ ತೊಂದರೆನೂ ಕೊಡಬೇಡಪ್ಪ ಅಂತ. ಜೊತೆಗೆ ನನ್ನ RTC 3 ವರ್ಷದಿಂದ ಮುಂದೂಡ್ತಾ ಇದ್ದಾರೆ, ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ. ಆದರೆ ಇವತ್ತು ಲೋನಿಗೆ ಇದು ಮಾಡಿ ಬಂದು ಕೆಳಗೆ ಇಳಿತಾ ಇದ್ದ ಹಾಗೆ ನನ್ನ RTC ರೆಡಿ ಆಗಿದೆ, ಇನ್ನೊಂದು ವಾರದೊಳಗೆ ನಿಮ್ಮ ಕೈ ಸೇರುತ್ತೆ ಅಂತ ಹೇಳಿದಾಗ ನನಗೆಷ್ಟು ಖುಷಿ ಆಗಬೇಡ ಅಕ್ಕ, ನನಗೆಷ್ಟು ಖುಷಿ ಆಗಬೇಡ. ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ಕೂಡಲೇ ಮತ್ತೆ ಒಳಗಡೆ ಓಡ್ತಾರೆ ಅವರು. ಒಳಗಡೆ ಓಡಿ ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡ್ತಾರೆ. ಇಲ್ಲ ಸರ್, ಅದು ಬೇರೆಯವ್ರ RTC, ನಮ್ಮ ಸಂಬಂಧಿಕರ RTC ಅದು ಬೇಡ, ಹಾಗಾಗಿ ನಂದೇ RTC ರೆಡಿ ಆಗಿದೆ, ಒಂದು 15 ದಿವಸ ಇದು ಮಾಡೋಕ್ಕಾಗತ್ತಾ ಅಂದ್ರೆ ಅವ್ರು ಒಪ್ಕೊಂಡ್ರು. ಆಯ್ತಮ್ಮ 15 ದಿವಸ ಬಿಟ್ಟು ನಿನ್ನ ಒಂದು RTCಯನ್ನು ತೊಗೊಂಡು ಬಾ, ಅದ್ರ ಮೇಲೆ ಲೋನ್ ಮಾಡ್ಕೊಡ್ತೀನಿ. ಲೋನ್ 1-2 ಲಕ್ಷ ಲೋನ್ ಅಲ್ಲ, ಅದು ತುಂಬ ದೊಡ್ಡ ಲೋನು, ಮಾಡ್ಕೊಡ್ತೀವಮ್ಮ ಅಂತ ಅಂದರು. ಅದನ್ನು ಖುಷಿ ತಡ್ಕೊಳಕ್ಕಾಗದೆ ನನಗೆ ಒಂದು ಪೇಜ್ ಬರೆದಿದ್ದಾರೆ. ಆ ಬರೆದಿದ್ದು ಆ ತಾಳ್ಮೆಗೆ ಕೊಡಬೇಕು, ಅಷ್ಟು ದೊಡ್ಡ ಮೆಸೇಜನ್ನು ಹಾಕಿದ್ದಾರೆ. ಪೂರ್ತಿ ಪಿನ್ ಏನಾಯಿತು ಅನ್ನೋದ್ರ ಬಗ್ಗೆ ಅಷ್ಟನ್ನು ಬರೆದು ಕಳಿಸಿದ್ದಾರೆ. ನಾನು ಅದೇ ಅಂದೆ, ನಿಮ್ಮ ತಾಳ್ಮೆಗೆ ಹ್ಯಾಟ್ಸಪ್ ಅನ್ಬೇಕು ಅಂದರೆ ಸ್ವಲ್ಪ ಉದ್ದ ಅಲ್ಲ, ಅಷ್ಟು ದೊಡ್ಡ ಮೆಸೇಜನ್ನು ಹಾಕಿದ್ರು ಅವರು. ಆಮೇಲೆ ವಾಯ್ಸ್ ಮೆಸೇಜನ್ನು ಸಹಿತ ಹಾಕಿದರು. ಕಾಲ್ ಮಾಡಲ್ಲ ಪಾಪ, ನಾನು ಟೈಮಿಗೆ ಸರಿಯಾಗಿ ಸಿಗೋದಿಲ್ಲ, ಸ್ಕೂಲಲ್ಲೆಲ್ಲ ಇರ್ತೀನಿ ಅಂತೇಳಿ ತುಂಬ ಮೆಸೇಜನ್ನು ಹಾಕೋದೇ ಜಾಸ್ತಿ. ಹಾಗಾಗಿ ಮೆಸೇಜನ್ನು ಹಾಕಿ ರಾಯರ್ ಮಿರಾಕಲ್ ಮಾಡಿಬಿಟ್ರಮ್ಮ. 3 ವರ್ಷದಿಂದ ಬರದೇ ಇರುವಂಥ ಒಂದು RTC ಇವತ್ತು ನಾನು ಬ್ಯಾಂಕಿಗೆ ಹೋಗಿ ಕೆಳಗಿಳಿತಾ ಇದ್ದಾಗೆ ನಿಮ್ಮ RTC ರೆಡಿಯಾಗಿದೆ ಅಂತ ಫೋನ್ ಮಾಡ್ತಾರಂದರೆ ನನ್ನ ರಾಯರಮ್ಮ ಕರುಣೆಯಿಂದ ಕಾಪಾಡಿದ್ದು. ಯಾಕಂದ್ರೆ ನಾವು ಬೇರೆಯವ್ರ RTC ಮೇಲೆ ತೊಗೊಂಡ್ರೆ ನಮ್ಗೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಅವ್ರಿಗೆ ಬೇಕಂದಾಗ RTCಗಳನ್ನೆಲ್ಲ ನಾವು ವಾಪಸ್ ಕೊಡಬೇಕಾಗುತ್ತೆ. ಅದು 1-2 ಲಕ್ಷದ ಮೊತ್ತ ಆದರೆ ಎಲ್ಲೂ ಅಡ್ಜಸ್ಟ್ ಮಾಡ್ಬೋದು. ಇದು ಹಾಗಲ್ಲ, 10-15 ಲಕ್ಷದ ಮೊತ್ತದ ಲೋನಮ್ಮ ಇದು. ಇವತ್ತು ನನ್ನ RTC ಮೇಲೆ ತೊಗೊಂಡ್ಬಿಟ್ರೆ ನನಗೆ ಯಾವ ರೀತಿ ಸಮಸ್ಯೆ ಆಗಲ್ಲ. ರಾಯರಿದ್ದಾರೆ ಅಮ್ಮ, ಖಂಡಿತ ರಾಯರಿದ್ದಾರೆ, ಅದಂತೂ ನಾನು ಖಂಡಿತ ನಂಬಿದ್ದೀನಿ ರಾಯರಿದ್ದಾರೆ ಅಂತ. ನಾನು ಎಲ್ಲೂ ಹೋದರೂ ಅವರ ನಾಮಸ್ಮರಣೆ ಮಾಡದೆ ಹೋಗಲ್ಲ, ಏನಾದರೂ ಅವರದ್ದೇ ಅಂತೀನಿ. ಜೊತೆಗೆ ಒಂದು ದಿನನೂ ರಾಯರ ಮಠ ನಾನು ಬಿಟ್ಟಿಲ್ಲಮ್ಮ, ನಡ್ಕೊಂಡು ಹೋಗಿ ರಾಯರ ಮಠಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿ ಮತ್ತೆ ಬರ್ತೀನಮ್ಮ. ಆ ರೀತಿ ನಾನು ಸೇವೆಯನ್ನು ಮಾಡ್ತೀನಮ್ಮ ರಾಯರದ್ದು. ಕೊನೆಗೂ ರಾಯರು ನನ್ನ ಕೈ ಹಿಡಿದು ನನ್ನ ಕಾಪಾಡಿ ನನ್ನ RTCಯನ್ನು ನನಗೆ ಕೊಡಿಸಿ ನನ್ನ RTC ಮೇಲೆ ನಾನು ಲೋನ್ ಮಾಡುವ ಹಾಗೆ ಮಾಡಿದಂಥ ನನ್ನ ರಾಯರಿಗೆ ನಾನು ನಿಜವಾಗಿಯೂ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಲ್ಲಮ್ಮ. ಥ್ಯಾಂಕ್ಸ್ ಹೇಳಿ ರಾಯರಿಗೆ ಅಂತಾರೆ, ಆದರೆ ಆ ಥ್ಯಾಂಕ್ಸ್ ಸಾಕಾಗಲ್ಲಮ್ಮ ರಾಯರಿಗೆ. ಒಟ್ಟು ನಮ್ಮ ಮನಸ್ಸು ಸಂತೋಷಕ್ಕೆ, ನಮ್ಮ ಖುಷಿಗೆ ನಾವೊಂದು ಥ್ಯಾಂಕ್ಸ್ ಹೇಳಬೇಕು ಆ ಕರುಣಾಮಯಿಗೆ. ಅಷ್ಟು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲಮ್ಮ ನಮ್ಮ ಹತ್ರ ಅಂತ ಹೇಳ್ತಾರೆ. ನೋಡಿ ಎಂಥ ರಾಯರ ಆ ಕರುಣಾಮಯಿ, ಅದಕ್ಕೆ ಹೇಳಿದು ಕರುಣಾಮಯಿ ಅಂತ ಹೇಳೋದು. ಆ ಕರುಣಾಮಯಿಯ ಒಂಥರ ಪ್ರೀತಿ ನಮ್ಗೆ ಗೊತ್ತೇ ಆಗಲ್ಲ. ಅದು ಗೊತ್ತಾಗುತ್ತೆ ನೋವು ಬಂದಾಗ, ಗೊತ್ತಾಗಲ್ಲ. ನೋವು ಬಂದಾಗ ಏನೇನೋ ಹೇಳ್ತೀವಿ, ಕಷ್ಟ ಬಂದಾಗ ಏನೇನೋ ಹೇಳ್ತೀವಿ, ಸಮಸ್ಯೆಗಳು ಬಂದಾಗ ಏನೇನೋ ಹೇಳ್ತೀವಿ ನಾವು. ಅಯ್ಯೋ ನೀನಿಲ್ಲ, ನೀನು ಕಾಪಾಡೋದಿಲ್ಲ, ನೀನಿದ್ರೆ ಹಿಂಗೆ ಆಗ್ತಿತ್ತ, ಹಾಗೆ ಹೀಗೆ ಅಂತೀವಿ. ಆದರೆ ರಾಯರಿಷ್ಟ ಇರ್ತಾರೋ ಗೊತ್ತಿಲ್ಲ. ಆದಾಗ ನನ್ನನ್ನು ಹೊಗಳ್ತೀರಿ, ಆಗದಿದ್ದಾಗ ನೊಂದ್ಕೊಂಡು ಇದು ಮಾಡ್ತೀರಿ ಅಂತ ರಾಯರೆಷ್ಟು ನಗ್ತಾರೋ ಏನೋ ಗೊತ್ತಿಲ್ಲ. ಹಾಗಾಗಿ ನಮ್ಮ ರಾಯರು ಸದಾ ನಮ್ಮ ಒಬ್ಬರನ್ನೇ ಅಲ್ಲ, ಇಡೀ ಯಾರೆಲ್ಲ ರಾಯರನ್ನು ನಂಬಿದ್ದಾರೆ ಅವರನ್ನೆಲ್ಲರನ್ನೂ ರಾಯರು ಕಾಪಾಡಲಿ. ಜೊತೆಗೆ ಕೆಲವರಲ್ಲಿ ಕೆಲವೊಂದು ಗುಣಗಳಿದೆ.
ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಮಾತಾಡುವಾಗ ನಾನೆಲ್ಲ ಹೇಳ್ತೀನಿ, ಕಂದ ಇದು ಇರಬಾರ್ದಲ್ವಾ, ಹಿಂಗೆಲ್ಲ ಹೊಟ್ಟೆ ಕಿಚ್ಚು ಮಾಡಬಾರ್ದಲ್ವಾ ಅಂತ ಹೇಳ್ತೀನಿ. ಆ ಒಂದು ಕೆಲವೊಂದು ಕೆಟ್ಟ ಗುಣಗಳನ್ನು ಸಹಿತ ರಾಯರನ್ನು ದೂರ ಮಾಡಬೇಕು. ಯಾಕಂದರೆ ರಾಯರ ಭಕ್ತರು ಅಂದರೆ ಸ್ವಚ್ಛವಾಗಿರಬೇಕು. ಯಾರ ಮೇಲೂ ಹೊಟ್ಟೆ ಕಿಚ್ಚು ಮಾಡುವಂಥದ್ದು, ಯಾರ ಮೇಲೆ ಇದು ಮಾಡುವಂಥದ್ದು ಎಲ್ಲ ಮಾಡಬಾರ್ದು. ಅದು ಮಾಡಿಬಿಟ್ರೆ ಏನು ಫಲ ಇದೆ ಅದರಲ್ಲಿ ಅಲ್ವಾ? ಹಾಗಾಗಿ ಆ ಕರುಣಾಮಯಿಯನ್ನು ನೀವು ಎಲ್ಲರೂ ಆರಾಧನೆ ಮಾಡೋಣ. ಸದಾ ಅವರ ರಕ್ಷಣೆ ನಮ್ಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.